ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಹೀಲರ್. ಇವತ್ತಿನ ದಿನ ಎಲ್ಲರಿಗೂ ಬ್ಯಾಕ್ ಪೇನ್ ಅಂತ ಬರ್ತಾರೆ. ನಮ್ಮ ಹತ್ರ ಬರೋ ಪೇಷಂಟ್ಸ್ 50 ಮೆಂಬರ್ಸ್ ಅಂತ ಇದ್ದಾರೆ ಅಂದ್ರೆ ಅದರಲ್ಲಿ 35 ಮೆಂಬರ್ಸು ಬ್ಯಾಕ್ ಪೇನ್ ಅಂತಾನೆ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ನಾವು ಕೊಡೋ ಪ್ರೋಟೋಕಾಲ್ನ ನಿಮಗೆ ತಿಳಿಸ್ತಾ ಇದೀವಿ. ಈಗ ಇದು ಬ್ಲಾಕ್ ಕಲರ್ ಲಿಟಲ್ ಆರ್ಟಿಸ್ಟ್ ನಾವು ಯೂಸ್ ಮಾಡೋ ಸ್ಕೆಚ್ ಪೆನ್ನು. ಈ ಬ್ಲಾಕ್ ಕಲರ್ನ ಇಲ್ಲಿಗೆ ಈ ತರ ಹಿಂಗೆ ಕೈಗೆ ಈ ತರ ಹಾಕಿ ಲೈನ್ ಹಾಕಿ, ಜೊತೆಗೆ ಇದು ಕಿಡ್ನಿ ಏರಿಯಾ ಅಂತ ತಗೊಂತೀವಿ. ಇಲ್ಲಿ ಕಿಡ್ನಿ ಶೇಪ್ ಅಲ್ಲೇನೆ ನೀವು ಬರೀಬೇಕು. ಯಾಕೆ ಇದನ್ನ ತಗೊಂತೀವಿ ಅಂದ್ರೆ ಇದನ್ನ ಸುಜೋಕೋ ರಿಫ್ಲೆಕ್ಸಾಲಜಿ ಅಂತ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ನಾವೇನ್ ಬಳಸ್ತೀವಿ ಅದು ಸುಜೋಕೋ ರಿಫ್ಲೆಕ್ಸಾಲಜಿ. ನಾನು ಇಲ್ಲಿ ಫೋಟೋ ಕಾಣ್ತಾ ಇರ್ಬೋದು ನಿಮ್ಗೆ. ಆ ರಿಫ್ಲೆಕ್ಸಾಲಜಿನಲ್ಲಿ ಇದು ಲಂಬರ್ ಏರಿಯಾ ಬರುತ್ತೆ. ಈ ಸ್ಪೈನಲ್ ಕಾರ್ಡ್ ಬರುತ್ತಲ್ಲ ಬ್ಯಾಕ್ ಬೋನು, ಆ ಲಂಬರ್ ಏರಿಯಾ ಇಲ್ಲಿ ಬರುತ್ತೆ. ಇವೆರಡು ಕಿಡ್ನಿ ರಿಫ್ಲೆಕ್ಸ್ ಅಂತ ತಗೊಂತೀವಿ. ಇಲ್ಲಿಗೆ ನೀವು ಬ್ಲಾಕ್ ಕಲರ್ ಹಾಕ್ತಾ ಬಂದಂಗೆ ಅದೇನ್ ಮಾಡುತ್ತೆ, ನಿಮಗೆ ಪೇಯ್ನ್ ನಲ್ಲಿಫೈ ಆಗ್ತಾ ಬರುತ್ತೆ. ನಿಮ್ಗೆ ಏನಾದ್ರೂ ಇನ್ನೂ ಸೆನ್ಸೇಷನ್ ಆಗ್ತಾ ಇದೆ, ಬ್ಯಾಕ್ ಪೇನ್ ಅಂತ ಸೆನ್ಸ್ ಆಗ್ತಾ ಇದೆ ಅಂದ್ರೆ ನೀವೇನ್ ಮಾಡಿ, ರೆಡ್ ಕಲರ್ ತಗೊಳ್ಳಿ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಈ ತರ ರೆಡ್ ಲೈನ್ ಹಾಕಿ, ದಿನಾನು ಹಾಕಿ. ಈ ರೆಡ್ ಲೈನು ಈ ಬ್ಲಾಕ್ ಲೈನು ಇವೆರಡನ್ನು ಹಾಕ್ತಾ ಬನ್ನಿ. ಇದು ಏನ್ ಮಾಡುತ್ತೆ, ಸೆನ್ಸಿಟಿವಿಟಿನ ಕಮ್ಮಿ ಮಾಡ್ತಾ ಬರುತ್ತೆ. ಇದೇನ್ ಮಾಡುತ್ತೆ, ನಮ್ ಬ್ಯಾಕ್ ಪೇಯ್ನ್ ಇರೋದನ್ನ ಅದನ್ನ ಬ್ಲಾಕ್ ಗುಣ ಏನು ನಲ್ಲಿಫೈ ಮಾಡೋದು. ಯಾವುದೇ ಒಂದು ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದ್ರದ್ದು ಮಹತ್ವ ಗೊತ್ತಿರಬೇಕು. ಬ್ಲಾಕ್ ಏನ್ ಮಾಡ್ತೈತೆ, ನಲ್ಲಿಫೈ ಮಾಡುತ್ತೆ. ಸೊ ನೀವು ಬ್ಲಾಕ್ ಕಲರ್ ಹಾಕಿದಾಗ ಆ ಪೇಯ್ನು ನಲ್ಲಿಫೈ ಆಗುತ್ತೆ. ಇದು ನಿಮಗೆ ಸೆನ್ಸಿಟಿವಿಟಿನ ಕಮ್ಮಿ ಮಾಡ್ತಾ ಬರುತ್ತೆ. ಅದ್ರ ಜೊತೆ ನಿಮ್ಗೆ ಈ ತರ ಕಿಡ್ನಿ ಏರಿಯಾ ಬರುತ್ತವ, ಇಲ್ಲಿ ಸೇಮ್ ಇಲ್ಲಿ ಬರ್ದಿದ್ದೀನಲ್ಲ ಅದೇ ತರ ಇಲ್ಲಿ ಕಿಡ್ನಿ ಏರಿಯಾ ಬರುತ್ತೆ. ಇಲ್ಲೇನ್ ಮಾಡಿ, ಡೈಲಿ ಈ ತರ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಈ ತರ 20 ಸಲ ದಿನ ಬಿಟ್ಟು ದಿನ ಪ್ರೆಸ್ ಮಾಡ್ತಾ ಬರ್ರಿ. ಡೇ ಬೈ ಡೇ 20 ಟೈಮ್ಸ್ ಈ ತರ ಪ್ರೆಷರ್ ಮಾಡ್ತಾ ಬನ್ನಿ. ಕಿಡ್ನಿ ಎನಾನ್ಸ್ ಆಗುತ್ತೆ. ಅದ್ರ ಜೊತೆ K3 ಅಂತ ಅಕ್ಯುಪ್ರೆಷರ್ ಬರುತ್ತೆ. ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇರ್ಬೋದು, K3 ಅಕ್ಯುಪ್ರೆಷರ್ ಅಂತ. ನಮ್ಗೆ ಯಾಕೆ ಬ್ಯಾಕ್ ಪೇನ್ ಬರ್ತಾ ಇರ್ತದೆ ಅಂದ್ರೆ ಕಿಡ್ನಿ ಕೋಲ್ಡ್ ಆಗಿರ್ಬೋದು, ಅಥವಾ ಫಂಕ್ಷನ್ಸ್ ಅದ್ರದ್ದು ಪರ್ಫಾರ್ಮೆನ್ಸ್ ಅಥವಾ ಅದ್ರದ್ದು ಹೀಟ್ ಅಂತ ಏನ್ ಹೇಳ್ತೀವಿ ಅದು ಕಮ್ಮಿ ಆಗ್ತಾ ಬಂದಿರುತ್ತೆ. ಸೊ ನೀವು K3 ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಇದೆಯಲ್ಲ, ಅದನ್ನ ಎರಡೂ ಕಾಲಲ್ಲಿ 20 ಟೈಮ್ಸ್ 2 ಡೇಸ್ ಅಥವಾ 3 ಡೇಸ್ ಒನ್ಸ್ ಪ್ರೆಷರ್ ಮಾಡ್ತಾ ಬನ್ನಿ. ಅದ್ರ ಜೊತೆ ಈ ಕಲರ್ಸ್ಗಳನ್ನ 4 ಅವರ್ಸ್ ಹಾಕ್ಬೇಕು. ಡೈಲಿ 4 ಅವರ್ಸ್ ವಿತ್ ದಟ್ ಇದು ಪ್ರೆಷರ್, ಈ ಅಕ್ಯುಪ್ರೆಷರ್ ಜೊತೆಗೆ K3 ಅಕ್ಯುಪ್ರೆಷರ್, ಈ 3 ಮಾಡ್ತಾ ಬಂದ್ರೆ 15 ಡೇಸ್ ಆಗ್ಲಿ ಅಥವಾ 20 ಡೇಸ್ ಆಗ್ಲಿ ಮಾಡ್ತಾ ಬನ್ನಿ. ಇದ್ರಲ್ಲಿ ಏನು ನಿಮ್ಗೇನು ಯಾವ ರೀತಿನ ತೊಂದರೆ ಅಂತೂ ಆಗೋದಿಲ್ಲ. ನೀವೇನ್ ಮಾಡ್ತಾ ಇದೀರಾ, ಕಲರ್ಸ್ ನ ಯಾವ ಏನಕ್ಕೆ ಹಾಕ್ತಾ ಇದೀರಾ ಅಂತಾನು ನಾನು ಹೇಳ್ತಾ ಇದೀನಿ. ಏನ್ ಮಾಡುತ್ತೆ, ಅದ್ರದ್ ಗುಣ ಏನು, ಮಹತ್ವ ಏನು ಅಂತ. ಅದು ನೀವು ಹಾಕ್ತಾ ಬಂದ್ರೆ, K3 ಪ್ರೆಸ್ ಮಾಡ್ತಾ ಬಂದ್ರೆ ನಿಮ್ಗೆ ಏನೇ ಕಿಡ್ನಿ ಕೋಲ್ಡ್ ಇಂದ ಏನೇ ಸಮಸ್ಯೆ ಆಗಿರ್ಬೋದು ಅದೆಲ್ಲಾನು ಕ್ಲಿಯರ್ ಆಗ್ತಾ ಬರುತ್ತೆ. ಈ 3 ಏನ್ ಹೇಳಿದೀವಿ ಇದನ್ನ ಮಾಡ್ತಾ ಬನ್ನಿ. 15 ಡೇಸ್ ಆಗ್ಲಿ 20 ಡೇಸ್ ಆಗ್ಲಿ ನಿಮ್ಮ ಫೀಡ್ಬ್ಯಾಕ್ ನ ನಮಗೆ ಕಮೆಂಟ್ ಮಾಡಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್